ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಪ್ರಶ್ನೆ ಇರಬಹುದು, ಅದು ನಿಮಗೆ ಬಿಟ್ಟಿದ್ದು. ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಆ ಪ್ರಶ್ನೆಗೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಆಗುತ್ತಾ ಆಗಲ್ವಾ? ಸೊ ಒಂದು ಯೋಚನೆ ಇರುತ್ತಲ್ಲ, ಆ ಯೋಚನೆಗೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಖಂಡಿತವಾಗ್ಲೂ ಬೆಸ್ಟ್ ಆಗಿರುವಂತ ಕ್ಲಾರಿಫಿಕೇಶನ್ ಸಿಗುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಒಂದು ಪ್ರಶ್ನೆ ಅಲ್ಲ, ಒಂದೇ ಒಂದು ಪ್ರಶ್ನೆಯನ್ನ, ಏನೇ ಆಗಿರ್ಲಿ, ನಿಮ್ ಲೈಫ್ ಏರಿಯಾಗೆ ಏನೇ ಸಂಬಂಧಪಟ್ಟಿದ್ದ ವಿಷಯ ಆಗಿರ್ಬಹುದು, ಆ ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ನಿಮ್ಗೆ ಯಾವ್ದು ಮನಸ್ಸಿಗೆ ಹತ್ರ ಅನ್ಸುತ್ತೆ ಆ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಏನೇ ಇರ್ಬೋದು, ಪ್ರಶ್ನೆ ಏನೇ ಇರಲಿ, ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ಹಣಕಾಸಿನ ವಿಷಯವಾಗಿ ಎನಿ ಕೈಂಡ್ ಆಫ್ ಅ ಕ್ವೆಶನ್, ಓಕೆ, ಅದನ್ನ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆ ಏನೇ ಆಗಿರಬಹುದು, ಅಫ್ಕೋರ್ಸ್ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಓಕೆ, ಸೊ ಎಸ್ ಸಿಚುವೇಶನ್ ಹೇಗಿದೆ ಮತ್ತೆ ನೋ ಸಿಚುವೇಶನ್ ಹೇಗಿದೆ ಅಂತ ನೋಡೋಣ. ನೋ ಸಿಚುವೇಶನ್ಗೆ ಬಹಳಷ್ಟು ಕಾರ್ಡ್ಸ್ ಬಂದಿದೆ. ಐ ಜಸ್ಟ್ ವಂಡರ್ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋ ಸಿಚುವೇಶನ್, ನೋ ಪೊಸಿಷನ್ಗೆ ಯಾಕೆ ನಿಮ್ಗೆ ತುಂಬಾ ಕಾರ್ಡ್ಸ್ ಬಂದಿದೆ ಅಂತ. ಸೊ ಎಸ್ ಪೊಸಿಷನ್ ಅಲ್ಲಿ ನಿಮ್ಗೆ ಸ್ಟ್ರೆಂತ್ ಬಂದಿದೆ. ಅದಾದ ನಂತರ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಮತ್ತು 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅಂದ್ರೆ ಇಂಬ್ಯಾಲೆನ್ಸ್ ಕಾರ್ಡ್ ಅಂತ ಹೇಳ್ತೀವಿ ಇದನ್ನ ನಾವು. ಸೊ ನಿಮ್ಗೆ ಔಟ್ಕಮ್ ಇಂಬ್ಯಾಲೆನ್ಸ್ ಬಂದಿದೆ. ನೋ ಪೊಸಿಷನ್ ಅಲ್ಲಿ ರಿಲೀಸ್ ಬಂದಿದೆ, ಹಾಗೂ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ನಿಮ್ಗೆ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಕಾರ್ಡ್ಸ್ ನೋ ಪೊಸಿಷನ್ಗೆ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತೆ ಈಗೋ, ದಿಸ್ ಕ್ಯಾನ್ ಆಲ್ಸೋ ಬಿ, ದಿಸ್ ಇಸ್ ಅ ಡೆವಿಲ್ ಕಾರ್ಡ್, ಮತ್ತು 10 ಆಫ್ ವಾಂಡ್ಸ್ ಬರ್ತಾ ಇದೆ. ಬೇಸಿಕ್ಲಿ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಕಾರ್ಡ್ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ, ಅರ್ಥ ಮಾಡ್ಕೊಳಕ್ ಹೋದ್ರೆ, ಅಫ್ಕೋರ್ಸ್ ನೋ ಪೊಸಿಷನ್ ಅಲ್ಲಿ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ. ಎಸ್ ಪೊಸಿಷನ್ ಅಲ್ಲಿ ವೀಕ್ ಕಾರ್ಡ್ಸ್ ಬಂದಿದೆ. ಅಂದ್ರೆ ಔಟ್ಕಮ್ ವೀಕ್ ಆಗಿ ಬಂದಿದೆ, ಆದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಔಟ್ಕಮ್ ಬರ್ತಾ ಇದೆ. ಆದ್ರೂ ನಾನು ಕ್ಲಾರಿಫಿಕೇಶನ್ ಮಾಡ್ಕೊಂಡು ಹೇಳ್ತೀನಿ ನಿಮ್ಗೆ. ಯಾಕೆ ಅಂದ್ರೆ ನೋ ಪೊಸಿಷನ್ ಅಲ್ಲಿ ಹೆಚ್ಚು ಕಾರ್ಡ್ಸ್ ಬಂತು, ಅದ್ರಿಂದ ಅಗೇನ್ ಲೈಕ್ ಐ ಜಸ್ಟ್ ವಂಡರ್ ವೈ ಮತ್ತೆ ಹೆಚ್ಚು ಕಾರ್ಡ್ಸ್ ನೋ ಪೊಸಿಷನ್ ಅಲ್ಲೇ ಬಂದಿದೆ. ಮೇ ಬಿ ನಿಮ್ಮ ಕ್ವೆಶನ್ ಏನೇ ಆಗಿರ್ಲಿ, ಆ ಕ್ವೆಶನ್ ನಲ್ಲಿ ನಿಮ್ಮ ಲೈಫ್ ನ ಒಂದು ಸ್ಟ್ರೆಸ್ ಇರಬಹುದು, ಅಥವಾ ನೀವು ತುಂಬಾ ಒಂದು ನೋವು ಅನುಭವಿಸ್ತಿರಬಹುದು. ಸಮ್ ಕೈಂಡ್ ಆಫ್ ಅ ಡ್ರಾಮ್ಯಾಟಿಕ್ ಸಿಚುವೇಶನ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ದ ಮೂನ್ ಬಂದಿದೆ. ನಿದ್ದೆ ಬರ್ತಾ ಇಲ್ಲದೆ ಇರಬಹುದು. ಈ ವಿಚಾರವಾಗಿ ನೀವು ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹದಗೆಟ್ಟಿರ್ಬಹುದು, ಹಾಗೂ ಡಿಪ್ರೆಷನ್ ಸೈನ್ಸ್, ಸಮ್ ಕೈಂಡ್ ಆಫ್ ನೆಗೆಟಿವಿಟಿ, ಇದೆಲ್ಲ ಪಿಕ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಮತ್ತೆ ತುಂಬಾ ದುಃಖವನ್ನ ಅನುಭವಿಸಿದೀರಾ. ಸಪೋರ್ಟಿವ್ ಇಲ್ಲ, ಈ ವಿಷಯವಾಗಿ ಜನನೂ ಸಪೋರ್ಟಿವ್ ಇಲ್ಲ ನಿಮಗೆ. ಹಾಗೂ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಬರ್ತಾ ಇದೆ ನೋ ಪೊಸಿಷನ್ ಅಲ್ಲಿ. 3 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇಲ್ಲಿ ಬೇಸಿಕ್ಲಿ ಈ ತರ ಆಗೋದಿಲ್ಲ. ನಿಮ್ ಸ್ಪ್ರೆಡ್ ನಲ್ಲೇನೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ರೀಡಿಂಗ್. ಏನಂದ್ರೆ, ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ನೀವು ತುಂಬಾ ಎಫರ್ಟ್ಸ್ ಹಾಕಿದೀರಾ, ನೀವು ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಈ ಒಂದು ಪ್ರಶ್ನೆಗೆ ಮಾಡಾಗಿದೆ, ಆಯ್ತಾ. ಇದರಿಂದ ಏನಾಗಿದೆ ಅಂದ್ರೆ, ನೀವು ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಭಾವನೆ, ಒಂದು ಭಾವ ಬಂದ್ಬಿಟ್ಟಿದೆ. ಹಾಗೂ ಈ ಒಂದು ವಿಚಾರಕ್ಕೆ ನೀವು ನಿಮ್ಮ ಲೈಫ್ ನಲ್ಲಿ ಒಂದು 80% ಟೈಮ್ ನ ವೇಸ್ಟ್ ಮಾಡ್ಕೊಂಡು ಇದ್ದೀರಾ.
ಯಾಕೆಂದ್ರೆ ನಿಮಗ್ ಬೇಕಾಗಿರುವಂತ ಔಟ್ಕಮ್ ಈ ವಿಷಯವಾಗಿ ಸಿಗ್ತಾ ಇಲ್ಲ. ಮೇ ಬಿ ನೀವು ಪ್ರಶ್ನೆ ಏನೇ ಕೇಳಿರ್ಬಹುದು, ಈ ಪ್ರಶ್ನೆಗೆ ನಿಮ್ ಕಡೆಯಿಂದ ತುಂಬಾ ಎಫರ್ಟ್ಸ್ 200% ಎಫರ್ಟ್ಸ್ ಹಾಕಿದೀರಾ ಅಂತ ನಾನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ. ಅದರಿಂದ ಏನಾಗ್ತಾ ಇದೆ, ವ್ಯರ್ಥ ಪ್ರಯತ್ನ ಅಂತ ಬರ್ತಾ ಇದೆ. ವ್ಯರ್ಥ ಪ್ರಯತ್ನ ಮತ್ತೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮೇ ಬಿ ಜನರನ್ನ ಕಳ್ಕೊತಿರ್ಬೋದು, ಜನರ ವಿಶ್ವಾಸವನ್ನ ಕಳ್ಕೊಳ್ತಿರ್ಬೋದು, ನಿಮ್ಮ ಫ್ಯಾಮಿಲಿ ನೂ ಕೂಡ ಈ ವಿಷಯವಾಗಿ ಸಪೋರ್ಟಿವ್ ಇಲ್ಲದೆ ಇರಬಹುದು. ಈ ತರ ಎಲ್ಲ ನಾನು ಪಿಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಪವರ್ನ ನೀವು ಲೂಸ್ ಮಾಡ್ಕೊಳ್ತಾ ಇದ್ದೀರಾ. ರಿಲೀಸ್ ಅಂತ ಬರ್ತಾ ಇದೆ ನಿಮ್ಗೆ ಒಂದು ಇಂಡಿಕೇಶನ್, ಯೂನಿವರ್ಸ್ ಇಂದ ರಿಲೀಸ್ ಅಂದ್ರೆ ಬಿಟ್ಬಿಡು ಅಂತ ಒಂದು ಇಂಡಿಕೇಶನ್ ಸ್ಟ್ರಾಂಗ್ ಆಗಿ ಆಗ್ಲೇ ಬಂದ್ಬಿಟ್ಟಿದೆ. ಟ್ರಾನ್ಸ್ಫಾರ್ಮೇಶನ್ ಈ ಒಂದು ವಿಷಯ ನಿನ್ನ ಲೈಫ್ ನಲ್ಲಿ ನಡೀದೇ ಇರೋದೇ ಒಳ್ಳೇದು. ಏಕೆಂದ್ರೆ ಈಗಾಗ್ಲೇ ಟೈಮ್ ವೇಸ್ಟ್ ಆಗಿದೆ, ಈಗಾಗ್ಲೇ ಲೈಫ್ ನಲ್ಲಿ ತುಂಬಾ ಏರುಪೇರುಗಳು ಅನುಭವಿಸಿದೀಯಾ ಅಂತ ನಿಮಗೆ ಇಂಡಿಕೇಶನ್ ಬರ್ತಾ ಇದೆ. ಇನ್ನ ನೀನ್ ಮುಂದೆ ಈ ವಿಷಯವಾಗಿ ಎಫರ್ಟ್ಸ್ ಹಾಕೊಂಡು ಈ ವಿಷಯವಾಗಿ ನೀನು ಇನ್ನ ಟೈಮ್ ನ ವೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನ ನೋವು ಅನುಭವಿಸ್ತೀಯ ಅಂತ ಇಂಡಿಕೇಶನ್ ಬರ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ಈ ಒಂದು ಕಾರ್ಡ್ ಪೈಲ್ ಯಾರೇ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಇನ್ನೇನು ಇಲ್ಲ ಈ ವಿಷಯವಾಗಿ ನೀವು ನಾನ್ ಸರಿ ಮಾಡ್ಕೋಬಹುದು, ನಾನ್ ಚೇಂಜ್ ಮಾಡ್ಕೋಬಹುದು, ಈ ತರ ಯಾವ ದಾರಿನೂ ಇಲ್ಲ. ಆಯ್ತಾ, ಯಾವ ದಾರಿನೂ ಇಲ್ಲ. ಬೆಟರ್ ಟು ಲೆಟ್ ಇಟ್ ಗೋ, ಟೈಮ್ ಟು ಲೆಟ್ ಇಟ್ ಗೋ ಅಂತ ಕಾರ್ಡ್ ಪೈಲ್ ನಲ್ಲಿ ಬರ್ತಾ ಇದೆ. ಅಂದ್ರೆ ನೀವು ಇನ್ನ ಎಫರ್ಟ್ಸ್ ಹಾಕೋದು ಬೇಕಾಗಿಲ್ಲ. ಇನ್ ಏನೇ ಹಾಕಿದ್ರು ಕೂಡ ಇದರಲ್ಲಿ ನಿರಾಶೆ, ನೋವು ಮತ್ತು ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸ್ ಕಳ್ಕೋಬಹುದು. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈ ವಿಷಯ ನಡೆಯೋದಿಲ್ಲ, ಈ ವಿಷಯ ನಡೀಲಿ ಅನ್ನೋಂತ ಹಠಕ್ಕೆ ನೀವು ಬಂದಿದ್ದೀರಾ ಅಂದ್ರೆ ಅದು ನಿಮ್ಮ ಪ್ಯೂರ್ ಟೈಮ್ ವೇಸ್ಟ್ ಆಗಿದೆ ಅಂತ ರೀಡಿಂಗ್ ಬರ್ತಾ ಇದೆ. ಸೊ ಇವಾಗ ನಾನು ಏನೇ ರೀಡಿಂಗ್ ನಲ್ಲಿ ಬಂದ್ರು ಹೇಳ್ಬೇಕಾಗತ್ತೆ. ಓಕೆ, ಅದ್ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಐ ಶುಡ್ ಟೆಲ್ ಯು ಅಲ್ವಾ. ಸೊ ಈ ಎರಡನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ ಅಂತ ನೋಡೋಣ. ಏನು ಎಸ್ ಅಥವಾ ನೋನಾ ಅಂತ. ನಿಮ್ಮ ಪ್ರಶ್ನೆ ಯಾವ ವಿಷಯವಾಗಾದ್ರೂ ಆಗಿರಬಹುದು, ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಎಸ್ ಪೊಸಿಷನ್ ಅಲ್ಲಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಟೈಮ್ ಇನ್ವೆಸ್ಟ್ಮೆಂಟ್, ಮನಿ ಇನ್ವೆಸ್ಟ್ಮೆಂಟ್ ಆಗಿದೆ. ಹಾಗೂ ಇದರಿಂದ ಏನಾಗಿದೆ ಅಂದ್ರೆ ತುಂಬಾನೇ ನೋವು ಅನುಭವಿಸಿದೀರಾ. ಬೇಸಿಕ್ಲಿ ಇದರಿಂದ ಏನಾಗಿರ್ಬೋದು, ಜನರನ್ನ ನೀವು ಕಳ್ಕೊಂಡಿರ್ಬೋದು ಒಂದು. ಹಾಗೂ ಈ ವ್ಯಕ್ತಿ ಅಂದ್ರೆ ನೀವು ಈ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಯಿಂದ ನೀವು ಅಪಾರವಾದ ಲಾಸ್, ಸ್ಟ್ರೆಸ್ ಅಂಡ್ ಇಂಟೆನ್ಸ್ ಪೇನ್ ಮಾನಸಿಕವಾಗಿ ಅನುಭವಿಸಿದೀರಾ. ಔಟ್ಕಮ್ ಏನ್ ಬರುತ್ತೆ ಅಂತ ನೋಡೋಣ. ಡೆವಿಲ್ ಕಾರ್ಡ್ ಬಂದಿದೆ. ಐ ಡೋಂಟ್ ನೋ, ನಿಮ್ಮ ಪ್ರಶ್ನೆ ಏನೇ ಆಗಿರಬಹುದು, ನೀವು ಒಂದು ವಿಷಕಾರಿಯಾದ ವಿಷಯವಾಗೇ ನೀವು ಈ ಒಂದು ವಿಚಾರವಾಗಿ ಕೈ ಹಾಕಿ ನೋವು ಅನುಭವಿಸಿ ಯು ಆರ್ ಇನ್ ಅ ಟಾಕ್ಸಿಕ್ ಸೈಕಲ್ ಅಂತ ಹೇಳ್ತೀನಿ ನಾನು. ಅದಾದ ನಂತರ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ ಲೈಫ್ ನಲ್ಲಿ ನೀವು ಪ್ಯಾಷನೇಟ್ ಆಗಿಲ್ಲ, ನಿಮ್ಮ ಲೈಫ್ ನಲ್ಲಿ ನೀವು ಇಂಟ್ರೆಸ್ಟಿಂಗ್ ಆಗಿ ಏನು ಮಾಡ್ತಾ ಇಲ್ಲ. ನಿಮ್ಮ ಲೈಫ್ ನ ದಾರಿ ತಪ್ಪಿದೆ, ನಿಮ್ಮ ಲೈಫ್ ದಾರಿ ತಪ್ಪಿದೆ ಈ ವಿಷಯವಾಗಿ. ಓಕೆ, ಮತ್ತು 7 ಆಫ್ ಕಪ್ಸ್ ಬರ್ತಾ ಇದೆ ನೋಡಿ. ಸ್ಯಾಡ್ನೆಸ್, ಲೆಥಾರ್ಜಿಕ್ ಫೀಲ್, ಲೇಜಿನೆಸ್, ಜೀವನದ ಬಗ್ಗೆ ಜಿಗುಪ್ಸೆ, ಈ ತರದ ಎನರ್ಜಿ. ಅದೇ ಪೊಸಿಷನ್, ಇವರಿಬ್ರು ಒಂದೇ ಪೊಸಿಷನ್ ಅಲ್ಲಿ ಇದ್ದಾರೆ. ಔಟ್ಕಮ್ ಇದಕ್ಕೇನು ನೋಡೋಣ. ನೋ ಪೊಸಿಷನ್ ಅಲ್ಲಿ ಔಟ್ಕಮ್ ಏನ್ ಬರ್ತಾ ಇದೆ, 8 ಆಫ್ ವಾಂಡ್ಸ್ ಬರ್ತಾ ಇದೆ. ಮೇ ಬಿ ನಿಮಗೂ ಒಂದು ಹಠ ಬಂದಿರ್ಬೋದು, ಇದು ನನಗೆ ಬೇಕೇ ಬೇಕು, ಈ ವಿಷಯ ನಂಗೆ ಲೈಫ್ ನಲ್ಲಿ ಆಗ್ಲೇಬೇಕು ಅಂತ. ಬಟ್ ಇದೇನಾಗ್ತಾ ಇದೆ ಅಂದ್ರೆ ನಿಮ್ಗೆ ಪೂರಕವಾಗಿಲ್ಲ, ನಿಮ್ಗೆ ಮಾರಕವಾಗಿದೆ. ಓಕೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಒಂದು ಕಾರ್ಡ್ ಬಿಟ್ರೆ ಬೇರೆ ನಾನು ಯಾವ್ದು ಒಳ್ಳೆ ಕಾರ್ಡೇ ನೋಡ್ತಾ ಇಲ್ಲ. ಇದೊಂದು ಸ್ಪೆಷಲ್ ಮೆಸೇಜ್ ಬಂದಿದೆ, ನಾನು ನಿಮ್ಗೆ ಅದೇನು ಅಂತ ಹೇಳ್ತೀನಿ. 6 ಆಫ್ ಕಪ್ಸ್ ಬಂದಿದೆ. ಇದು ಅಕಾರ್ಡಿಂಗ್ ಟು ದ ರೀಡಿಂಗ್ ನಾನು ಇದನ್ನ ಪಾಸ್ಟ್ ಎನರ್ಜಿ ಕಾರ್ಡ್ ಅಂತ ಹೇಳ್ತೀನಿ, ಅಂದ್ರೆ ಪಾಸ್ಟ್ ಸಂಬಂಧಪಟ್ಟಿದ್ದು. ಪ್ರಿನ್ಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದು. ಆಫ್ ಕೋರ್ಸ್ ನಾನು ಕ್ಲಾರಿಫಿಕೇಶನ್ಗೋಸ್ಕರ 2 ಕಾರ್ಡ್ ತೆಗಿಬೇಕಾಗಿತ್ತು. ಇಲ್ಲಿ ಕ್ಲಾರಿಫಿಕೇಶನ್ ಏನ್ ಬರ್ತಾ ಇದೆ ಅಂದ್ರೆ ನೋ ಪೊಸಿಷನ್ ಅಲ್ಲೇ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದ್ರೆ ನೋ, ಆಗೋದಿಲ್ಲ. ನೀನೇನೇ ಎಫರ್ಟ್ ಹಾಕಿದ್ರು ಕೂಡ ಇದು ನಿನಗೆ ಖುಷಿ ಆಗುವ ಹಾಗೆ ಆಗೋದಿಲ್ಲ ಅಂತ. 6 ಆಫ್ ಕಪ್ಸ್ ಇಸ್ ಪಾಸ್ಟ್, ಅಂದ್ರೆ
ಇದು ಅಂದ್ರೆ ಕಳೆದು ಹೋಗಿದೆ, ಇದು ಅಂದ್ರೆ ನಿನ್ ಕೈ ಬಿಟ್ಟು ಹೋಗ್ಬಿಟ್ಟಿದೆ, ಕೈ ಮೀರಿ ಹೋಗ್ಬಿಟ್ಟಿದೆ ಅಂತ ಅರ್ಥ. ಅದಾದ ನಂತರ 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇವರು ನೋವಿಂದಾನೇ ತೆರಳುತ್ತಾ ಇದ್ದಾರೆ ಮುಂದೆ ಈ ಕಾರ್ಡ್ ನಲ್ಲಿ ಅಲ್ವಾ. ಸೊ ಅದೇ ಇಂಡಿಕೇಶನ್ ಇದೆ. ನಿಮ್ಮ ಪ್ರಶ್ನೆ ಇವಾಗ ಒಂದು ಪಾಸ್ಟ್ ಆಗೋಗಿದೆ, ಪ್ರೆಸೆಂಟು ಅಲ್ಲ ಫ್ಯೂಚರು ಅಲ್ಲ. ಈ ವಿಷಯ ನಿಮ್ ಲೈಫ್ ನಲ್ಲಿ ಪ್ರೆಸೆಂಟ್ ಇರೋದು ನಿಮ್ಗೆ ಒಳ್ಳೇದಲ್ಲ, ಇನ್ನು ಫ್ಯೂಚರ್ ನಲ್ಲಿ ನಾನು ಈ ವಿಷಯ ನಡೆಯೋದು ನಾನು ನೋಡ್ತಾ ಇಲ್ಲ. ಸೊ ನಿಮ್ಮ ಪ್ರಶ್ನೆ ಏನಿದೆ ಆ ವಿಚಾರವಾಗಿ ಯೋಚನೆ ಮಾಡಿ. ಯಾಕೆ ಅಂದ್ರೆ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಾವುದೇ ರೀತಿಯಾದ ಒಳ್ಳೆಯ ಫಲವನ್ನ ಪಡೆದಿಲ್ಲ ಒಂದು, ಹಾಗೂ ನೀವು ಅಪಾರವಾದ ಲಾಸ್ ಮತ್ತೆ ನಿಮ್ಮ ಗೌರವ ಸೆಲ್ಫ್ ರೆಸ್ಪೆಕ್ಟ್ ನೇ ಕಳ್ಕೊಂಡಿದ್ದೀರಾ ಈ ವಿಚಾರವಾಗಿ. ಹಾಗೂ ಜನ ಕೂಡ ಈ ವಿಷಯವಾಗಿ ನಿಮ್ನ ಕೇವಲವಾಗೋ ಹೀಯಾಳಿಸ್ಕೊಂಡು ನೋಡ್ತಾ ಇರಬಹುದು. ನಿಮಗ್ ಬೇಜಾರಾಗ್ಬೋದು ನಾನು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀನಿ ಅಂತ, ಬಟ್ ಹಾಗೆ ಇದೆ ವಿಷಯ. ಟೈಮ್ ಟು ಲೆಟ್ ಗೋ, ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಎನಿ ಫ್ಯೂಚರ್ ಇನ್ ದಿಸ್ ಮ್ಯಾಟರ್. ಏನೂ ಫ್ಯೂಚರ್ ಇಲ್ಲ, 0% ಎಫರ್ಟ್ಸ್. ಏನ್ ಹಾಕಿದ್ರು ಕೂಡ ನಿಮ್ಗೆ ಕೈ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದ್ರೆ ನೋ ಅಂತಾನೆ ಬರ್ತಾ ಇದೆ. ಈ ಒಂದು ರೀಡಿಂಗ್ ನಲ್ಲೂ ನೋ ಅಂತಾನೆ ಬಂದಿದೆ. ಟೈಮ್ ಟು ಲೆಟ್ ಇಟ್ ಗೋ. ಈಗ ನಾನು ಈ ಒಂದು ಮೂರನೇ ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆ ಏನೇ ಆಗಿರಬಹುದು, ಆ ಪ್ರಶ್ನೆಗೆ ಉತ್ತರ ಏನು ಅಂತ ನಾವು ನೋಡೋಣ. ಸೊ ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ, ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ಪೊಸಿಷನ್ ಅಲ್ಲಿ 8 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸ್ಟ್ರಗಲ್ ವರ್ಡ್ ಬಂದಿದೆ ನಿಮ್ಗೆ. ಅದಾದ ನಂತರ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಆದ್ರೂ ನೀವು ಇಮೋಷನಲಿ ಒಂದು ಪಾಸಿಟಿವಿಟಿನಲ್ಲೇ ಇದ್ದೀರಾ. ಅಂದ್ರೆ ನಾನು ಮಾಡ್ತೀನಿ, ನನ್ನ ಕೈಲಾಗತ್ತೆ ಅಂತ ಬಿಟ್ಕೊಡ್ತಾ ಇಲ್ಲ. ಓಕೆ. ಅದಾದ ನಂತರ ಬ್ಯಾಲೆನ್ಸ್ ಬರ್ತಾ ಇದೆ. ಇದು ಟೆಂಪರೆನ್ಸ್ ಕಾರ್ಡ್ ಅಂತ ಹೇಳ್ತೀವಿ. ನೋ ಪೊಸಿಷನ್ ಅಲ್ಲಿ ಏನಿದೆ, ಪೇಜ್ ಆಫ್ ಸ್ಟೋನ್ಸ್ ಬರ್ತಾ ಇದೆ. ಅದಾದ ನಂತರ 9 ಆಫ್ ಕಪ್ಸ್ ಬರ್ತಾ ಇದೆ. ಔಟ್ಕಮ್ ಏನಿದೆ 4 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇಲ್ಲಿ ಯಾರು ಈ ಒಂದು ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತಾಳ್ಮೆ ಇರಬೇಕು ಅಂತ ಒಂದು ನಿಮ್ಗೆ ಬಂದಿದೆ. ಅಂದ್ರೆ ವೇಟಿಂಗ್ ಪೀರಿಯಡ್ ಇದೆ, ಈ ಒಂದು ಪ್ರಶ್ನೆಗೆ ನಿಮ್ಗೆ ವೇಟಿಂಗ್ ಪೀರಿಯಡ್ ಇದೆ. ಆದ್ರೂ ನಾನು ಕ್ಲಾರಿಫಿಕೇಶನ್ ಕಾರ್ಡ್ಸ್ ತೆಗಿತಾ ಇದ್ದೀನಿ. 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಅದಾದ ನಂತರ ಕ್ವೀನ್ ಆಫ್ ಬೋಸ್ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, ವಿಚ್ ಇಸ್ ಅ ಗುಡ್ ಸೈನ್. ಈ ನೋ ಪೊಸಿಷನ್ ಅಲ್ಲಿ ದ ಗ್ರೀನ್ ಮ್ಯಾನ್ ಬರ್ತಾ ಇದೆ. ಆಮೇಲೆ ದ ವುಡ್ ವಾರ್ಡ್ ಬರ್ತಾ ಇದೆ. ಸೊ ಬೇಸಿಕ್ಲಿ ಇದು ಹೇಗಿದೆ ಅಂದ್ರೆ ಸಿಚುವೇಶನ್ ನಿಮ್ಗೆ ಕಾಯುವಂತ ಒಂದು ಪರಿಸ್ಥಿತಿ ಇದೆ. ಹಾಗೂ ಇದರಲ್ಲಿ ನಿಮ್ಮೊಬ್ಬರ ಎಫರ್ಟ್ಸ್ ಅಲ್ಲ, ಮೇ ಬಿ ಇನ್ನ ಒಂದ್ ಇಬ್ಬರ ಎಫರ್ಟ್ಸ್ ಈ ಒಂದು ಪ್ರಶ್ನೆಗೆ ಬೇಕಾಗಿದೆ. ಅಂದ್ರೆ ಅವರ ಒಂದು ಎನರ್ಜಿ ಕೂಡ ಈ ಒಂದು ವಿಷಯ ನಡೆಯೋದಕ್ಕೆ ಅವಶ್ಯಕತೆ ಇದೆ ಅಂತ ಬರ್ತಾ ಇದೆ. ಅದಾದ ನಂತರ ಕ್ವೀನ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಜಯ ಇದೆ, ಜಯ ಇಲ್ಲ ಅಂತ ಹೇಳಲ್ಲ. ಆದ್ರೆ ಇದು ನಿಮ್ಮ ಒಬ್ರಿಂದಾನೇ ಸಾಧ್ಯ ಆಗೋದಿಲ್ಲ, ಇನ್ನ ಕೆಲವರ ಅವಶ್ಯಕತೆ ಇದೆ. ಅದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರುವ ಜನರು ಯಾರೇ ಇರಬಹುದು, ಅವರು ಕೂಡ ಅಷ್ಟೇ ಪಾಸಿಟಿವ್ ಆಗಿ ಎಫರ್ಟ್ಸ್ ಹಾಕಬೇಕು ಅಂತ ಬರ್ತಾ ಇದೆ. ಬಟ್ ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ವೇಟಿಂಗ್ ಪೀರಿಯಡ್ ಇರೋದ್ರಿಂದ ಇನ್ನೊಂದು 3 ತಿಂಗಳು ಬೇಕಾಗುತ್ತೆ. ಐ ನೋ 3 months ಇಸ್ ಟೂ ಮಚ್. ಆದ್ರೂ ಒಂದ್ 3 ತಿಂಗಳಲ್ಲಿ ನೀವು ಅನ್ಕೊಂಡಿರುವಂತಹ ಒಂದು ಕೆಲಸ ನಿಮಗೆ ಪೂರಕವಾಗೇ ಆಗತ್ತೆ. ಆದ್ರೆ ಟೈಮ್ ತಗೊಳುತ್ತೆ ಅಂತ ಬರ್ತಾ ಇದೆ ಅಷ್ಟೇ. ಆನ್ ದ ಹೋಲ್ ರೀಡಿಂಗ್ ಚೆನ್ನಾಗೇ ಬರ್ತಾ ಇದೆ. ಆದ್ರೆ ನಿಮ್ಮೊಬ್ಬರಿಂದಾನೇ ಸಾಧ್ಯ ಇಲ್ಲ, ನಿಮಗೆ ಸಪೋರ್ಟ್ ಬೇಕಿದೆ, ಬೇರೆಯವರ ಸಪೋರ್ಟ್ ಬೇಕಿದೆ. ಈ ಒಂದು ಪ್ರಶ್ನೆಗೆ ಅಂದ್ರೆ ಸಂಬಂಧಪಟ್ಟಿರುವಂತಹ ಜನರು ಕೂಡ ನಿಮಗೆ ಪಾಸಿಟಿವ್ ಆಗಿ ಹೆಲ್ಪ್ ಮಾಡ್ಬೇಕು. ಸೊ ಅವರು ಹೆಲ್ಪ್ ಮಾಡ್ಬೇಕು, ಅವರು ಮನಸ್ಸು ಮಾಡಿ ಈ ವಿಷಯವಾಗಿ ಎಫರ್ಟ್ಸ್ ಹಾಕೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಬರ್ತಾ ಇದೆ. ಸೊ ನೀವ್ ಈ ವಿಷಯವಾಗಿ ಎಫರ್ಟ್ಸ್ ಹಾಕೊಂಡೇ ಹೋಗಿ, ಅಂದ್ರೆ ಇದನ್ನ ಕೈ ಬಿಟ್ಬಿಡ್ಬೇಡಿ. ಯಾಕಂದ್ರೆ ನಿಮಗೆ ಜಯ ಇದೆ. ಆದ್ರೆ ತಾಳ್ಮೆ ಇಟ್ಕೊಂಡು ಹಾಗೂ ಬುದ್ಧಿವಂತಿಕೆ ಇಟ್ಕೊಂಡು ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಂಡು ಮುಂದೆ ಹೋದ್ರೆ ಇದರಲ್ಲಿ ನಿಮ್ಗೆ ಜಯ 100% ಇದೆ ಅಂತ ಬರ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.